ನಮಸ್ತೆ ಎಲ್ರಿಗೂ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ನಂದು ಡ್ಯೂಕ್ ಇದೆ. ನಾನು ಆಲ್ಮೋಸ್ಟ್ ಅರೌಂಡ್ 2018 ಪರ್ಚೇಸ್ ಮಾಡಿದ್ದೆ ಅದನ್ನು. ಸೊ ದಿಸ್ ಇಸ್ ಮೈ ಡ್ಯೂಕ್. ಸೊ 2018 ಅಂದರೆ ಇಟ್ಸ್ ಬೀನ್ ಆಲ್ಮೋಸ್ಟ್ 4 ಇಯರ್ಸ್. 4 ಇಯರ್ಸ್ ಆದಮೇಲೆ ನನ್ನ ಗಾಡಿ ಕಂಡೀಷನ್ ಹೇಗಿದೆ, ಹಾಗೂ ನೆಕ್ಸ್ಟ್ ಪರ್ಚೇಸ್ ಮಾಡೋರಿಗೆ ಇದು ಓಕೆನಾ ಇಲ್ವಾ ಅಂತ ನಾವು ಡಿಸ್ಕಸ್ ಮಾಡೋಣ ಈ ವಿಡಿಯೋಲಿ. ಓಕೆ, ಸೊ ನಾನು ಫಸ್ಟ್ ಬೈಕ್ ಬಂದುಬಿಟ್ಟು ಪಲ್ಸರ್ 150 ತೊಗೊಂಡಿದ್ದು ನಾನು. ಸೊ ನಾನು ಆವಾಗ ಇಂಜಿನಿಯರಿಂಗಲ್ಲಿ ಓದ್ತಾ ಇದ್ದಾಗ ತೊಗೊಂಡಿದ್ದೆ ಅದು ಬೈಕು. ಅದು ಆಲ್ಮೋಸ್ಟ್ 3 to 4 ಇಯರ್ಸ್ ಯೂಸ್ ಮಾಡಿದೆ ನಾನು. 3 to 4 ಇಯರ್ಸ್ ಯೂಸ್ ಮಾಡಿದಾದಮೇಲೆ ಅದು ಆಲ್ಮೋಸ್ಟ್ ಒಂದು 50,000ವರೆಗೂ ಓಡಿಬಿಟ್ಟಿತ್ತು. ಸೊ ಅದಾದಮೇಲೆ ಐ ಥಾಟ್ ಆಫ್ ಚೇಂಜಿಂಗ್ ದ ಬೈಕ್. ಆವಾಗ ನನ್ನ ಮೈಂಡಲ್ಲಿ ತುಂಬ ಆಪ್ಷನ್ಸ್ ಇತ್ತು. ಎವ್ರಿಬಡಿ ವಿಲ್ ಹ್ಯಾವ್ ದ್ಯಾಟ್. ಈ ಬೈಕ್ ತೊಗೊಳ್ಳೋದು ಸ್ಟಾರ್ಟಿಂಗಲ್ಲಿ ಮಾತ್ರ ತುಂಬ ಹಿಂಸೆ. ವಿ ಹ್ಯಾವ್ ಟು ಚೆಕ್ ಎವ್ರಿಥಿಂಗ್. ಸೊ ಅದೆಲ್ಲ ಮಾಡಿದಾದಮೇಲೆ ನನಗೆ ಡ್ಯೂಕ್ ಪರವಾಗಿಲ್ಲ ಅಂತ ಅನಿಸ್ತು. ಅದು ಡ್ಯೂಕು ನಾನು ಟೆಸ್ಟ್ ಡ್ರೈವ್ ಮಾಡಿದಾದಮೇಲೆ ನನಗೆ ಅದು ಐಡಿಯಾ ಬಂದಿದೆ. ಅದಕ್ಕೂ ಮುಂಚೆ ನನಗೂ ಅಷ್ಟು ಐಡಿಯಾ ಇರಲ್ಲ ಡ್ಯೂಕ್ ಬಗ್ಗೆ. ಸೊ ಐ ವೆಂಟ್ ಫಾರ್ ಎ ಟೆಸ್ಟ್ ಡ್ರೈವ್. ಸೊ ಆವಾಗ ನನಗೆ ಇಷ್ಟ ಆಯಿತು ಬೈಕು. ಸೊ ಅದೇ ಲಾಸ್ಟ್ ಫೈನಲೈಸ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಆಲ್ಮೋಸ್ಟ್ 1 ವೀಕಲ್ಲೆಲ್ಲ ತೊಗೊಂಬಿಟ್ಟೆ ಡ್ಯೂಕು. ಸೊ ಅರೌಂಡ್ 4 ಇಯರ್ಸಲ್ಲಿ ನಾನು 20,000 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಇದನ್ನು. ಸೊ ಯೂಸೇಜ್ ಬಂದುಬಿಟ್ಟು ನಾನು ಡೈಲಿ ಆಫೀಸ್ ಕಮ್ಯೂಟಿಂಗ್ ಯೂಸ್ ಮಾಡ್ತಾಯಿದ್ದೆ. ಅದು ಬಿಟ್ಟರೆ ವೀಕೆಂಡ್ ಟ್ರಿಪ್ಸ್ ಹೊಡಿತಾಯಿದ್ದೆ ಅದರಲ್ಲಿ. ಬಟ್ it's best speed. When it comes to speed, it is a best bike. Okay, so ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್. ಇವಾಗ ಓಕೆ ಫ್ರೆಂಡ್ಸ್, ಸೊ ಕಂಡೀಷನ್ ವೈಸ್ ಇಟ್ ಈಸ್ ಗುಡ್. ನಾನು ತೊಗೊಂಡಾಗಿಂದ ಆಲ್ಮೋಸ್ಟ್ 3-4 ಸರ್ವೀಸಸ್ ಆಗಿದೆ. ಸೊ 4 ಸರ್ವೀಸಸಲ್ಲಿ ಒನ್ ಮೇಜರ್ ಸರ್ವೀಸಲ್ಲಿ ನಾನು ಹಿಂದೆ ಡಿಸ್ಕ್ ಪ್ಯಾಡ್ ಚೇಂಜ್ ಮಾಡಬೇಕಾಯ್ತು. ಸೊ ದಿಸ್ ಒನ್ ಇದೊಂದು ಹೊಸದು ಹಾಕ್ಸಿದ್ದೀನಿ. ಇದು ಬಿಟ್ಟರೆ ಅಂಥ ಮೇಜರ್ ಚೇಂಜಸ್ ಏನೂ ಮಾಡಿಲ್ಲ ನಾನು ಇದುವರೆಗೂ. ಸೊ ಇವಾಗ ನೆಕ್ಸ್ಟ್ ಸರ್ವೀಸಿಗೆ ಬಿಡಬೇಕಾದ್ರೆ ಸೊ ಐ ಹ್ಯಾವ್ ಟು ಚೇಂಜ್ ಪಾಕೆಟ್ ಫುಲ್ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು. ಸೊ ಇವಾಗ ನೋಡಿ, ಈ ಚೈನ್ ಫುಲ್ ಹಾಳಾಗಿದೆ ಆಲ್ರೆಡಿ. ಸೊ ಇದು ಕಂಪ್ಲೀಟ್ ಸೆಟ್ಟು, ಇದು ಪ್ಲಸ್ ಈ ಚೈನು ಪ್ಲಸ್ ಇದ್ರೊಳಗಡೆ ಒಂದಿರುತ್ತೆ. ಸೊ ಅದು ಫುಲ್ ಕಂಪ್ಲೀಟ್ ಸೆಟ್ಟು ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಚೇಂಜ್ ಮಾಡಿದಿರ ಓಡಿಸಿದ್ರೆ ಏನಾಗುತ್ತೆ ಅಂದರೆ ಅದು ಸೌಂಡ್ ಬರುತ್ತೆ, ಟಕ್ 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 ಅಂತ. ಸೊ ಆ ಸೌಂಡ್ಗೆ ನಿಮಗೆ ಓಡಿಸೋ ಆ ಮಜಾ ಸಿಗೋಲ್ಲ ನಿಮಗೆ. ಸೊ ಅದಕ್ಕೆ ನೆಕ್ಸ್ಟು ಚೇಂಜ್ ಮಾಡಬೇಕು ಅಂತ ಇದ್ದೀನಿ ನಾನು ಇವಾಗ ಅದನ್ನು. ಸೌಂಡ್ ಮಾತ್ರ ಹಾಗೇ ಇದೆ, ಮುಂಚೆ ಹೆಂಗಿತ್ತು ಹಂಗೆ ಇದೆ. ಇವಾಗ ಹೊಸ್ದಾಗಿ ಬರ್ತಾರೋ ವೇರಿಯಂಟ್ಸಲ್ಲಿ ಸೌಂಡ್ ಎಲ್ಲ ಫುಲ್ ತುಂಬ ರೆಡ್ಯೂಸ್ ಮಾಡಿದ್ದಾರೆ. ಈ ಥರ ಸೌಂಡ್ ಏನಿರಲ್ಲ ನಿಮಗೆ. ಬಟ್ ಸೌಂಡ್ ಬೇಕು ಅಂದರೆ ಯು ಹ್ಯಾವ್ ಟು ಗೋ ಟು ಓಲ್ಡ್ ವರ್ಷನ್ ಓನ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಓಲ್ಡ್ ವರ್ಷನ್ ಇವಾಗೆಲ್ಲ ನ್ಯೂ ವರ್ಷನ್ ಬಂದಿದೆ. ಈವನ್ ಇನ್ 200 ದೇ ಹ್ಯಾವ್ ಚೇಂಜ್ 250, 390 ಎಲ್ಲ ಐತಲ್ಲ, ಸೇಮ್ ಅದೇ ಥರನೇ 200 ಕೂಡ ಮಾಡಿದ್ದಾರೆ ಇವಾಗ. ಸೊ ಯು ವೋಂಟ್ ಗೆಟ್ ದಿಸ್. ಇದು ಇವಾಗ ಆ್ಯಂಟಿಕ್ ಪೀಸ್ ಆಗೋಯ್ತು ಇವಾಗ. ಬಟ್ ಅಂದ್ರೂ ಪರ್ಫಾರ್ಮೆನ್ಸ್ ವೈಸ್ ಮಾತ್ರ ಎರಡು ಮಾತಾಡೋಂಗೆ ಇಲ್ಲ. ದ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಮೇಂಟೈನ್ ಇಟ್ ವೆಲ್. ಇವಾಗ ಟೈಮ್ ಸರ್ವಿಸ್ ಮಾಡಿಸ್ಕೊಂಡು ಆಮೇಲೆ ಚೈನ್ ಲೂಪ್ ಮಾಡಿಕೊಂಡು ಇದ್ದರೆ ಯು ಕ್ಯಾನ್ ಹ್ಯಾವ್ ಇಟ್ ಅಟ್ಲೀಸ್ಟ್ ಒಂದು 5 ವರ್ಷವರೆಗಂತೂ ಚಿಂತೆ ಅಂತೂ ಇಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಖರ್ಚು ನಮ್ಗೆ ಅನಿಸುತ್ತೆ ಇದು ದೊಡ್ಡ ಬೈಕು, ನಮಗೆ ತುಂಬ ಎಕ್ಸ್ಪೆನ್ಸಸ್ ಬೀಳುತ್ತೆ ಅಂತ ಅನಿಸುತ್ತೆ. ಬಟ್ ಇವಾಗ ನಾರ್ಮಲ್ ಇವಾಗ 150cc ಬೈಕ್ ತೊಗೊಂಡ್ರು ಅದನ್ನು ನೀವು ಮ್ಯಾಕ್ಸಿಮಮ್ ಅಂದರೆ ಎಷ್ಟು 2,000 ಕಿಲೋಮೀಟರ್ ಓಡಿಸಿದ್ರೆ ಆವಾಗ ಸರ್ವಿಸ್ ಮಾಡಿಸ್ಲೇಬೇಕು. 2-3 ಮ್ಯಾಕ್ಸ್ 3,000. ಬಟ್ ಈ ಬೈಕು ನಿಮಗೆ ಮಿನಿಮಮ್ ಅಂದರೆ 5,000 ಓಡಿಸ್ಬೋದು. 5,000 ಓಡಿಸಿದ್ರೆ ಅದಾದಮೇಲೆ ಸರ್ವಿಸಿಂಗ್ ಕಾಸ್ಟ್ ನಿಮಗೆ 4,000 ಮಿನಿಮಮ್ ಬೀಳುತ್ತೆ. ಅದಂತೂ ಪಕ್ಕ, ಅದಂತೂ ಕಡಿಮೆ ಆಗೋಲ್ಲ. ಸೊ 4,000 ಬಿದ್ರೂ ಅದಾದಮೇಲೆ ಪಾರ್ಟ್ಸ್ ಏನಾದರೂ ರಿಪ್ಲೇಸ್ಮೆಂಟ್ ಇದ್ದರೆ ಅದು ನೀವು ಮಾಡಿಸ್ಕೊಳ್ಬೇಕು, ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಸೊ ಆ ಬೈಕ್ನ ನೀವು 2-3 ಸತಿ ಸರ್ವಿಸ್ ಮಾಡಿಸೋದು, ಈ ಬೈಕ್ನ ಒಂದು ಸತಿ ಸರ್ವಿಸ್ ಮಾಡಿಸೋದು, ಎರಡು ಆಲ್ಮೋಸ್ಟ್ ಅಲ್ಲಿಗೆ ಬರುತ್ತೆ. ಬಟ್ ಯು ವಿಲ್ ಗೆಟ್ ದಟ್ ಫೀಲ್ ಪಾಕೆಟ್ ರಾಕೆಟ್ ಅಂತಾರೆ ಆ್ಯಕ್ಚುಲಾಗಿ ಇದನ್ನು. ಸೊ ಆ ರೇಂಜಿಗಿದೆ. ಸೊ ನನ್ನ ಪ್ರಕಾರ ಯು ಕ್ಯಾನ್, ಇವಾಗ ನ್ಯೂ ವರ್ಷನ್ ಬಂದಿದೆ, ಅದು ಚೆನ್ನಾಗಿದೆ ಆ್ಯಕ್ಚುಲಾಗಿ, ಹೋಗ್ಬೋದು ನೀವು ಅದಕ್ಕೂ ಕೂಡ. ಬಟ್ ಕಾಸ್ಟ್ ಮಾತ್ರ ತುಂಬ ಇನ್ಕ್ರೀಸ್ ಆಗಿದೆ. ನಾನು ತೊಗೊಂಡಾಗ 1.86 ಲ್ಯಾಕ್ ಇತ್ತು. ಸೊ ಇವಾಗ ಇಟ್ ಕ್ರಾಸಸ್ ಟು ಈಸಿಲಿ. ನೀವು ಯಾವುದೇ 200cc ಬೈಕ್ ತೊಗೋಬೇಕಂದ್ರೆ ಇಟ್ ಕ್ರಾಸಸ್ ಟು. ಸೊ ಯು ಕ್ಯಾನ್ ಗೋ ಫಾರ್ ಇಟ್. ನಾನು ಹೇಳಿದ ಪ್ರಕಾರ KTM ಇಸ್ ಅ ಬ್ರ್ಯಾಂಡ್.
ಬ್ರ್ಯಾಂಡ್ ಅದು ಮಾತಾಡೋಂಗೆ ಇಲ್ಲ ಬಿಡಿ ಅದು. ಬಟ್ ಅದಕ್ಕೆ ತಕ್ಕಂತೆಯೇ ಪರ್ಫಾರ್ಮೆನ್ಸ್ ಇದೆ ಬೈಕ್ದು. ಸೊ ಅದಕ್ಕೆ ಆ ಕಾಸ್ಟ್ ಕೂಡ ಹಾಗೆ ಇನ್ಕ್ರೀಸ್ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಮೈ ಬೈಕ್. ಸೊ ಇದೇ ಥರ ಯಾವುದಾದ್ರೂ ವೀಡಿಯೋ ನಾನು ಮಾಡಿಬಿಟ್ಟು ನಿಮಗೆ ಅಲ್ಲಿ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು, ಬಾಯ್.